ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಬರೀ ಇವತ್ತಿನ ವಿಡಿಯೋದಾಗ ಸಿಂಪಲ್ ರೆಸಿಪಿಗಳು ಅಂದ್ರೆ ಹೆಸರುಬೇಳೆ, ಕೊತ್ತಂಬರಿ, ಆಮೇಲೆ ಪಾಲಕು ಮತ್ತು ನುಗ್ಗಿಕಾಯಿ ಹಾಕಿ ಬೇಳೆ ಸಾರನ್ನ ಯಾವ ರೀತಿ ಮಾಡ್ತಾನೆ ಅಂತೇಳಿ ತೋರಿಸ್ತೇನೆ. ಆಲ್ರೆಡಿ ಈಗ ನಾನು ಬೇಳೆನ ಕುದಿಯೋಕೆ ಇಟ್ಕೊಂಡನಿ. ಅದ್ರ ಜೊತೆ ಜೋಳದ ರೊಟ್ಟಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ, ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಮಾಡುವಂಥ ರೆಸಿಪಿಗಳಿವೆ. ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋನ ನೋಡ್ತೀರಾ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ನಾನು ಏನು ಮಾಡ್ಕೊಂಡೇನೆ ಅಂದರೆ ಬೇಳೆನ ಕುದಿಯೋಕೆ ಇಟ್ಟೇನಿ. ಸಿಟಿ ಅಂತೂ ಹಾಗೆ ಬೆಳೆಗೆ ಒಗ್ಗರಣೆ ಹಾಕಕ್ಕಂತೇಳಿ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡನಿ. ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡನಿ. ಆಮೇಲೆ ಕೊತ್ತಂಬರಿಗೆ ಟೊಮೆಟೊ, ಉಳ್ಳಾಗಡ್ಡಿ, ಆಮೇಲೆ ಹಸಿ ಮೆಣಸಿನ್ಕಾಯಿ, ಒಂದು 5 ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡನಿ. ಹೆಸರು ಬೇಳೆನ ನೀರಾಗಿ ಹಾಕೇನಿ ನೋಡ್ರಿ. ಫ್ರೆಂಡ್ಸ್, ಬೇಳೆ ಅಂತೂ ಕುದ್ದತ್ ನೋಡ್ರಿ. ನುಗ್ಗಿಕಾಯಿ, ಪಾಲಕ್ ಸೊಪ್ಪು, ಟೊಮೆಟೊ, ಚೌಳಿಕಾಯಿ, ಆಮೇಲೆ ಬದ್ನಿಕಾಯಿ, ಏನೇನು ಕಾಯಿ ಪಲ್ಯ ಇತ್ತಲ್ಲ ಅದನ್ನೆಲ್ಲ ಹೆಚ್ಚಾಗಿಟ್ಟನಿ. ಸೌತೆಕಾಯಿ ಪಚಡಿನ ಮಾಡೋಣ ಬರ್ರಿ. ಹೆಸರು ಬೇಳೆ ನೆನೆಸಿಟ್ಕೊಂಡನಲ್ಲ, ಅದಕ್ಕೆ ಹೆಚ್ಚಿಟ್ಟಿರುವಂಥ ಸೌತೆಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡು, ಟೊಮೆಟೊ, ಆಮೇಲೆ ಉಳ್ಳಾಗಡ್ಡಿ, ಹಸಿ ಮೆಣಸಿನ್ಕಾಯಿ ಥರ ಏನಾದರೂ ನಿಮ್ಮ ಕಡೆ ಎಕ್ಸ್ಟ್ರಾ ಮೆಂತ್ಯ ಸೊಪ್ಪಾಗಲಿ, ಹಕರಿಕೆ ಸೊಪ್ಪಾಗಲಿ, ಉಳ್ಳಾಗಡ್ಡಿ ಸೊಪ್ಪಾಗಲಿ, ಅಥವಾ ಬೇರೆ ಥರ ಗಜ್ಜರಿ ಆಮೇಲೆ ಇರುವಂಥ ಕಾಯಿಪಲ್ಯನ ಹಾಕೋಬೋದು ನೋಡಿರಿ. ಫ್ರೆಂಡ್ಸ್, ಈಗ ನಾನು ಇದನ್ನಷ್ಟು ಇದಕ್ಕೆ ಹಾಕ್ತೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಖಾರ ನಿಮ್ಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕೋರಿ. ನಾನು ಸ್ವಲ್ಪ ಒಣ ಖಾರ ಹಾಕಕತ್ತೀನಿ. ಆಮೇಲೆ ಸ್ವಲ್ಪ ಗುರೆಳ್ ಪುಡಿ ಹಾಕೋದ್ರಿಂದ ಮಸ್ತ್ ಟೇಸ್ಟ್ ಆಕೈತೆ ನೋಡ್ರಿ. ಈ ಥರ ಹಸಿ ಏನಾರು ಸಲಾಡ್ ಮಾಡ್ಕೊಂಡ್ರೆ ಗುರೆಳ್ ಪುಡಿ ಹಾಕಿರಿ, ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಕೈತಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟೇ ಸಕ್ರೆ ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೆ ಬಿಡ್ಬೋದು ನೋಡ್ರಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಕೊಡ್ರಿ. ಸೌತೆಕಾಯಿ ಬೇಕಂದ್ರೆ ತೆರೆದು ಹಾಕ್ಬೋದು, ನಾನು ಸಣ್ಣಗೆ ಹೆಚ್ಚು ಹಾಕೀನಿ ನೋಡ್ರಿ. ಆಮೇಲೆ ಮೂಲಂಗಿ ಹಾಕ್ಬೋದು, ಗಜ್ಜರಿ ಹಾಕ್ಬೋದು. ಬಾಯಿ ಮುಚ್ಚಿ ಬಿಡೋಣ. ಇನ್ನು ನೆಕ್ಸ್ಟ್ ಸರಿಗೆ ಒಗ್ಗರಣೆ ಹಾಕಿ. ಈಗ ಜಿಗಟಿಗೆ ನೀರಿಟ್ಟಿದ್ನಲ್ಲ, ಹೆಸರು ಬಂದಾಯ್ತು. ಈಗ ಜಿಗಟ್ಟು ಹಾಕೊಂಡ್ಬಿಡ್ತಾನೆ ನೋಡ್ರಿ. ಸಾರಿಗೆ ಒಗ್ಗರಣೆ ಹಾಕಕತ್ವಲ್ಲ, ಈಗ ಎಣ್ಣೆ ಕಾಯಕ್ಕಿಟ್ಟು ಸಾಸಿವೆನ ಹಾಕಿ, ಸಾಸಿವೆ ಚಟಪಟ ಅಂತಂದಿಂದ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಜೀರಿಗೆನ ಜಜ್ಜಿಟ್ಟಿದ್ದು, ಕರ್ಮೆ ಇದ್ರೆ ಕರ್ಮೆ ಹಾಕ್ರಿ. ಕರ್ಮೆ ಖಾಲಿ ಆಗಿತ್ತು. ಅದ್ರಾಗ ಎಣ್ಣೆ ಒಳಗನ ಒಣ ಖಾರ, ಉಪ್ಪು, ಅರಿಶಿನ, ಬೆಲ್ಲ ಎಲ್ಲನೂ ಹಾಕಿ ಚೆಂದಾಗೆ ತಿರ್ಕೊರಿ. ಉಳ್ಳಾಗಡ್ಡಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ತಿರ್ಕೋಬೇಕು. ಟೊಮೆಟೊ ಹೆಚ್ಚು ಹಾಕೋದಿದ್ರೆ ಹಾಕ್ರಿ, ಇಲ್ಲ ಅಂತಂದರೆ ಹಂಗನೂ ಕುದಿಯಾಕೂ ಹಾಕಿರ್ತೈತಲ್ಲ, ಹೀಗಾಗಿ ಹಾಕಲಿಲ್ಲ ನಾನು. ಇದನ್ನಿಷ್ಟು ಎಣ್ಣೆ ಒಳಗೆ ಎಲ್ಲ ಹಾಕಿಂದ ಇದನ್ನು ಎಣ್ಣೆಯಾಗ ಸುರಿವಿ ಬಿಡ್ತಾನೆ ನೋಡಿರಿ. ಹುಂಚಿ ಹುಳಿ ಬೇಕಂದ್ರೆ ಹಿಂಡ್ರಿ, ಬ್ಯಾಡಂದ್ರೆ ಬಿಡ್ರಿ. ಅತಿ ಹುಳಿ ಆದ್ರೂ ಟೇಸ್ಟ್ ಆಗಂಗಿಲ್ಲ, ಆದರೆ ಸ್ವಲ್ಪ ಹುಳಿ ಆಗಬೇಕು. ಈಗ ನುಗ್ಗಿಕಾಯಿ ಸಾರು ಇದನ್ನು ಹಾಕಿದ್ನೆಲ್ಲ ಇದನ್ನೊಮ್ಮೆ ತಿರ್ಕೊಂಡು ಬಿಡೋಣ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀರು ಸೇರಿಸ್ಕೋಬೋದು, ಅಷ್ಟೇ ಬೇಕಂದ್ರೆ ಅಷ್ಟೇನೂ ಹಾಕ್ಬೋದು. ನಾನು 1 ಗ್ಲಾಸ್ ನೀರು ಹಾಕಿದ್ದು ನೋಡ್ರಿ. ನೆಕ್ಸ್ಟ್ ಇದಕ್ಕೆ ಗರಂ ಮಸಾಲ ಹಾಕಿದೆ. ಕರಿಬೇವು, ಕೊತ್ತಂಬರಿ ಒಂದು ಖಾಲಿ ಆಗಿತ್ತು. ಇದಕ್ಕೆ ಎಲ್ಲ ಉಪ್ಪು, ಖಾರ, ಅರಿಶಿನ, ಬೆಲ್ಲ ಹಾಕಿ, ಗರಂ ಮಸಾಲನೂ ಹಾಕಿ, ಬ್ಯಾಳಿನೂ ಹಾಕಿ ಕುದಿಯೋಕೆ ಇಟ್ಬಿಡೋಣ. ಇನ್ನು ಇದು ಕುದಿ ಹತ್ತಲಿ. ಪಾಲಕ್ ಸೊಪ್ಪು, ನುಗ್ಗಿಕಾಯಿ, ಟೊಮೆಟೊ, ಆಮೇಲೆ
ಚೌಳಿಕಾಯಿ ಇದ್ವಲ್ಲ, ಚೌಳಿಕಾಯಿ ಸ್ವಲ್ಪ ಹಾಕಿದೆ. ಟೇಸ್ಟ್ ಹೆಂಗೆ ಆಕತಿ ಅಂಥೇಳಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ಫ್ರೆಂಡ್ಸ. ನಿಮ್ಗೆ ಊಟ ಮಾಡುವಾಗ ತೋರಿಸ್ತಾನೆ ನಾನು ಯಾವ ರೀತಿ ಆತಂತೇಳಿ. ಇವತ್ತಿನ ಎಲ್ಲ ಸ್ಪೆಷಲ್ ಅಡುಗೆಗಳನ್ನ ನೋಡಿರಿ ಫ್ರೆಂಡ್ಸ. ನೆಕ್ಸ್ಟ್ ಇವು ನವನಕ್ಕಿ ನೋಡಿರಿ. ನವನಕ್ಕಿ ಅನ್ನನ ಮಾಡಿದ್ರೆ ಆತ ಅಂಥೇಳಿ ನವನಕ್ಕಿ ಅನ್ನ ಮಾಡತ್ತೀನಿ. ಇದನ್ನು ಬೇಕಂದ್ರೆ ಉದ್ರಾಗಿ ಮಾಡ್ಕೋಬೋದು, ಬೇಡ ಅಂತಂದ್ರೆ ಸ್ವಲ್ಪ ಮಿಜ್ಜಾಗಿನೂ ಮಾಡ್ಕೋಬೋದು. ಮಿಜ್ಜಾಗಿ ಮಾಡ್ಕೊಂಡ್ರೆ ಹಾಲು ಬೆಲ್ಲ ಹಾಕಿನೂ ಉಣ್ಬೋದು, ಹುಗ್ಗಿ ಟೈಪೂ ಆಕೈತಿ. ಇಲ್ಲ ಅಂತಂದ್ರೆ ಸೇಮ್ ಯಾವ ರೀತಿ ಅನ್ನ ಮಾಡ್ತಿರಲ್ಲ ಅದೇ ರೀತಿ ಮಾಡಿರಿ. ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕೆ ಇಟ್ಬಿಡ್ರಿ. ಒಂದು 3 ಸೀಟಿ ಕರೆಕ್ಟ್ ಅನ್ನ ಆಗಿಬಿಟ್ಟಿರ್ತೈತಿ. ಬೇಡ ನಿಮ್ಗೆ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಸೀಟಿ ಹೊಡೆಸ್ರಿ. ಅಂದಂತರೂ ಮಸ್ತ್ ಆಕತಿ. ನಿಮ್ಗೆ ಮಾಡಿಂದ ತೋರಿಸ್ತೀನಿ. ಅಕ್ಕಿ ಅನ್ನೋದಕ್ಕಿಂತನೂ ಈ ಅನ್ನ ಮಾಡ್ಕೋರು ಶುಗರ್ ಪೇಷಂಟ್ ಅದು ಇದ್ರೆ ಈ ಥರ ಮಾಡಿಕೊಡ್ರಿ. ನೆಕ್ಸ್ಟ್ ಐತಲ್ಲ, ಇದು ಅನ್ನಕ್ಕೆ ಇಟ್ಟನೆಲ್ಲ ಸಿಟಿ ಹೊಡಿಲಿ. ಸಾರು ಈಗ ಸ್ವಲ್ಪ ಕುದಿ ಹತ್ತಾಕತ್ತೈತೆ ನೋಡಿರಿ. ಸಣ್ಣ ಉರಿ ಇಟ್ಟನಿ. ಸಾರು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕುದಿಸ್ಬೇಕು. ಜಾಸ್ತಿ ಕುದಿಸಿದ್ರೆ ಟೇಸ್ಟ್ ಮಸ್ತ್ ಬರ್ತೈತೆ ಫ್ರೆಂಡ್ಸ್. ಅದು ಮಾಡಿ ನೋಡಿರಿ ಯಾವ ಥರ ಮಾಡ್ತೀರಿ ಅಂಥೇಳಿ. ನೀವು ಬೇಕಂದ್ರೆ ತೆಳುವಾಗಿ ಮಾಡ್ಕೋಬೋದು, ಇಲ್ಲಾಂದ್ರೆ ಗಟ್ಟಿನೋಗಿ ಮಾಡ್ಕೋಬೋದು ಸಾಂಬಾರು ಟೈಪ. ನಾನು ತೆಳುವನ್ನ ಮಾಡಾಕತ್ತೀನಿ. ಫ್ರೆಂಡ್ಸ್, ರೊಟ್ಟಿ ಸಾರು ಅನ್ನ, ಆಮೇಲೆ ಹೇಳಿದ್ನಲ್ಲ ನವನಕ್ಕಿ ಅನ್ನ, ಆಮೇಲೆ ಪಚಡಿ, ಸೌತಿಕಾಯಿ ಪಚಡಿ ಎಲ್ಲ ರೆಡಿ ಆಯ್ತು ನೋಡ್ರಿ. ಬರ್ರಿ ಈಗ ಊಟಕ್ಕೆ ಕೊಟ್ಬಿಡೋಣಂತ ಪಟಾಪಟ. ಗೌರೀಶ ದೀಕ್ಷಾಗ ಅವರ ಪಪ್ಪ ಅವ್ರಿಗೆ ನಮ್ಮ ಗೌಡ್ರಿಗೆ ಊಟ ಕೊಟ್ಟು ಆಮೇಲೆ ನಾವು ಊಟ ಹಚ್ಕೊಂಡ್ಬಿಡೋಣ. ಅಂದರೆ ಒಟ್ಟಿಗೆ ಎಲ್ಲರದು ಊಟ ಮುಗಿತೈತಿ. ಗೌರೀಶ ದೀಕ್ಷಾ ಅಂತರೂ ಪಚಡಿ ಮೊಸರು ಅದು ಬೇರೆ ಏನು ಊಟ ಮಾಡೋಂಗಿಲ್ಲ. ಇವರು ನಮ್ಮ ಮನೆಯವ್ರಿಗಷ್ಟೇ ನಾನು
ಪೂರ ಪಲ್ಯ ಎಲ್ಲ ಹಚ್ಚಿ ಕೊಡೋದಕ್ಕತಿ. ಇವರು ಜಸ್ಟ್ ಸಾರು ಮತ್ತು ರೊಟ್ಟಿ ಅಷ್ಟೇ ತಿಂದ್ಬಿಡ್ತಾರೆ. ಅದ್ರ ಸಲುವಾಗಿಯೇ ನಾನು ಎಲ್ಲ ಥರ ಕಾಯಿ ಪಲ್ಯನೂ ಸಾರೊಳಗೆ ಹೆಚ್ಚಾಕಿ ಸ್ವಲ್ಪ ಸಾರುಗತೆ ಮಾಡಿದ್ರೆ ಉಂತಾರ ಅಂಥೇಳಿ ಹಾಕಿರ್ತೀನಿ. ಅದ್ರಾಗೂ ಏನು ಹಾಕಿದ್ರೆ ತಿನ್ನಂಗಿಲ್ಲ ಫ್ರೆಂಡ್ಸ, ಆದರೂ ಅಷ್ಟರ ಟೇಸ್ಟ್ ಬರ್ತೈತಲ್ಲ ಅನ್ನೋದಕ್ಕೋಸ್ಕರ ನಾನು ಹಾಕಿ ಮಾಡಿರ್ತೀನಿ. ಈಗ ಸೌತೆಕಾಯಿ ಪಚಡಿ ಮಾಡಿದ್ನೆಲ್ಲ ಅದನ್ನ ನೀಡೋಣ. ಆಮೇಲೆ ರೊಟ್ಟಿ, ಆಮೇಲೆ ಮೊಸರು, ಆಮೇಲೆ ನುಗ್ಗೆಕಾಯಿ ಸಾರು, ಇಷ್ಟನ್ನು ನಮ್ಮ ರಾತ್ರಿ ಊಟಕ್ಕೆ ರೆಡಿ ಮಾಡಿದ್ದೆ ನೋಡ್ರಿ. ಇವತ್ತಿನ ನಮ್ಮ ಊಟ ಸೂಪರ್. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಊಟ, ಗಟ್ಟಿ ಮೊಸರು. ಬರ್ರಿ ಫ್ರೆಂಡ್ಸ್, ಯಾವ ರೀತಿ ಟೇಸ್ಟ್ ಆಗೈತೆ ಅಂಥೇಳಿ ನಮ್ಮ ಗೌಡರು ಹೇಳ್ತಾರೆ ಅದರ ಟೇಸ್ಟ್ನ. ಈಗ ಅವರಿಗೆ ಊಟನ ಕೊಟ್ಬಿಡೋಣ. ಇವತ್ತಿನ ಸ್ಪೆಷಲ್ ನವನಕ್ಕಿ ಅನ್ನ, ಅದ್ರ ಜೊತೆ ಬೆಣ್ಣೆ, ಆಮೇಲೆ ನುಗ್ಗೆಕಾಯಿ ಸಾರಲ್ಲ. ಟೇಸ್ಟ್ ಹಂಗೈತ್ರಿ? ಚಲೋ ಹೆಂಗಾಗೈತ್ರಿ? ಸೂಪರ್. ಮಾಡ್ಬಿಟ್ಟು ತೋರಿಸ್ಬಿಟ್ರಿ. ಬೇಡ ಅವೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ, ಇವತ್ತಿನ ವಿಡಿಯೋನ ಯಾವ್ಯಾವ ರೀತಿ ಅಡುಗೆನ ಮಾಡಿದೆ ಅಂಥೇಳಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಫಸ್ಟ್ ನನ್ನ ವಿಡಿಯೋಸು ನಿಮ್ಗೆ ಬರ್ತಾವೆ ಫ್ರೆಂಡ್ಸ. ಹಾಗಾಗಿ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಥ್ಯಾಂಕ್ ಯು.